ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನೋದು ವಿಡಿಯೋಸ್ ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಸಖತ್ತಾಗಿರೋ ಫನ್ ಆಗಿರುವಂಥ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ನೋಡ್ಕೊಬೋಣ, ಡೀಟೇಲ್ ಮಾತಾಡೋಣ ಬನ್ನಿ. ರೂಮ್ ಬಗ್ಗೆ ರೂಮರ್ ದೃಷ್ಟಿ ಎಲ್ಲ ತಗೊಂಡ್ರಂತೆ. ರೂಮ್ ಅಲ್ಲಿ ನಿಜವಾಗ್ಲೂ ನಾವು ಮಲಗಿದ್ದು ಸಖತ್ ನೆಗೆಟಿವ್ ಎನರ್ಜಿ. ರೂಮ್ ಅಲ್ಲಿ ಇರೋರಿಗೆ ಯಾರು ಕ್ಲೋಸ್ ಆಯ್ತಾರೆ ಅವರೆಲ್ಲ ಮನೆಯಿಂದ ಆಚೆ ಹೋಯ್ತಾರೆ. ಇಲ್ಲಿನೇ ಮಾತಾಡಿರೋದು ಆ ರೂಮ್ ಅಲ್ಲಿ 3 ಬಾಗ್ಲಿದೆ, ಒಳ್ಳೇದಲ್ಲ. ಅಶ್ವಿನಿ ಮೇಡಮ್ ಸೆಲ್ಫ್ ಎಲಿಮಿನೇಷನ್ ಆಗೋಯ್ತೀನಿ, ಬಾಗಿಲ್ ತೆಗಿರಿ ಅಂತ ನಿಂತಿದ್ರು. ದೃಷ್ಟಿ ತೆಗೆದಿರೋದು ಎಷ್ಟು ಎಫೆಕ್ಟ್ ಆಗೈತೆ ನೋಡೋಣ. ಒಬ್ರಿಗೊಬ್ರು ದೃಷ್ಟಿ ತಗೊಂಡು ನೋಡ್ಬೇಕು ಅಂತ ವೀಕ್ಷಕರ ಆಸೆ. ರಕ್ಷಿತನಿಗೆ ರಕ್ಷಿತಾ ಎಂತೆಂತ ಉಂಟು ನನ್ಗೆ. ಸಂಡೇ ವಿತ್ ಸುದೀಪ ಇಂದು ರಾತ್ರಿ ಕಾಟ್ಲೆ ಹುಡುಗಿ ಗುರು. ಏನಿಸ್ತು ಗೈಸ್ ಪ್ರೋಮೋ ನೋಡಿ, ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ವಾರದ ಕಥೆ ಕಿಚನ್ ಜೊತೆ ಎಪಿಸೋಡ್ ಅಂತ ಬಂದಾಗ ಫುಲ್ ಕ್ಲಾಸ್ ಇರುತ್ತೆ, ಅದೇ ಸಂಡೇ ಅಂತ ಬಂದಾಗ ಕಂಪ್ಲೀಟ್ಲಿ ಫನ್ ಇರುತ್ತೆ, ಅದು ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಮೇಯ್ನಾಗಿ ಗಿಲ್ಲಿಯವರು ಯಾವ ಥರ ಎಲ್ಲ ತಲೆಗೆ ತುಂಬ್ತಾರೆ ಅನ್ನೋದು ಕೂಡ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ. ಇವಾಗ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಹಿಡಿ ತೆಗಿತು, ನಾನು ಅದ್ರ ಬಗ್ಗೆ ಮಾತಾಡಿದ್ದೆ. ಓಕೆನಾ, ಒಂದು ರೀತಿ ಫನ್ನಾಗಿ ಕೂಡ ಇದೆ. ಆ್ಯಂಡ್ ಅವ್ರಿಗೆ ಅನಿಸ್ಬಿಟ್ಟಿದೆ ಇವಾಗ, ಯಾಕಂದ್ರೆ ಎಲ್ಲ ಕೂಡ ನಮ್ಮ ವಿರುದ್ಧವಾಗಿ ಆಗ್ತಿದೆಯಲ್ಲ ಗುರು, ಎಲ್ಲ ನಮಗೆ ನೆಗೆಟಿವ್ ಆಗ್ತಿದೆಯಲ್ಲ. ಆ್ಯಂಡ್ ನಮ್ಮಲ್ಲಿರುವಂಥವ್ರೇ ಹೋಗ್ತಿದ್ದಾರಲ್ಲ. ಸೊ ಇದೆಲ್ಲ ಒಂದು ಟೈಲ್ ಇರುತ್ತೆ. ಓಕೆನಾ, ಆ್ಯಂಡ್ ಇದ್ರ ಜೊತೆಗೆ ಗಿಲ್ಲಿ ಆಲ್ರೆಡಿ ಹೇಳಿದಾರಲ್ಲಪ್ಪ, ಇಲ್ಲಿ ಆಲ್ರೆಡಿ ಒಂದೇನೋ ನೆಗೆಟಿವ್ ಎನರ್ಜಿ ಇದೆ, ನಾನು ಕೂಡ ಅಲ್ಲಿ ಹೋಗಿದ್ದೀನಿ, ಮಲಗಿದ್ದೆ, ಸೊ ಅಲ್ಲೇನೋ ಒಂಥರ ಫೀಲ್ ಆಗುತ್ತೆ ಅನ್ನೋ ರೀತಿ ಹೇಳಿರೋದ್ರಿಂದ ಅದನ್ನು ತುಂಬ ಸೀರಿಯಸ್ಸಾಗಿ ತಗೊಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಆ್ಯಂಡ್ ಜೊತೆಗೆ ಒಂದಿಷ್ಟು ವಿಷಯಗಳನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಆ ಗ್ರೂಪಲ್ಲೇ ತುಂಬ ಎಡ್ವರ್ಟ್ಗಳಾಗ್ತದೆ. ಜೊತೆಗೆಲ್ಲ ಹೆಚ್ಚಾಗಿ ಅಲ್ಲಿರೋರೇ ಹೋಗ್ತಾ ಇದ್ದಾರೆ. ಸೊ ಬಂದೇ ಬರುತ್ತೆ ಫೀಲ್ ಅಂತೂ, ಒಂದು ನೆಗೆಟಿವ್ ಎನರ್ಜಿ ಇದೆ ಅನ್ನೋ ರೀತಿ ಅದಕ್ಕೆ ಹಿಡಿ ತೆಗೆದಿದ್ದಂಥದ್ದು. ಇದು ಕೂಡ ಫನ್ ಆಗಿತ್ತು. ಅದಾದಮೇಲೆ ಗಿಲ್ಲಿಯವರ ಮಾತುಗಳನ್ನ ಎಷ್ಟು ಸೀರಿಯಸ್ಸಾಗಿ ತಗೊಂಡಿದ್ದಾರೆ ಇಲ್ಲಿರುವಂಥ ಸ್ಪರ್ಧಿಗಳು ಅನ್ನೋದು ಕೂಡ ಕ್ಲಿಯರಾಗಿ ಗೊತ್ತಾಗ್ತದೆ. ಇರಲಿ ಮಾಡಲಿ, ಏನು ಮಾಡ್ತಾರೆ ಅಂಕದಿಂದ ಕಾದು ನೋಡ. ಅದಾದಮೇಲೆ ಜಾನ್ವಿ ಅವರು ಹಿಡಿ ತೆಗಿಸ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಬಿಗ್ ಬಾಸಲ್ಲಿ ನಮ್ಮ ಸುದೀಪಣ್ಣ. ಆ್ಯಂಡ್ ಅಲ್ಲಿ ರಕ್ಷಿತಾ ಶೆಟ್ಟಿಯವರ ಮಾತುಗಳು ಸಖತ್ ಫನ್ನು. ಅಂದರೆ ಈಗ ಆ ಕಣ್ಣು ಈ ಕಣ್ಣು ಅಂದ್ಬಿಟ್ಟೆಲ್ಲ ತೆಗೀರಿ ಅಂತ ಹೇಳ್ತಾರಲ್ಲ, ಅದನ್ನು ಹೇಳ್ತಿರೋ ರೀತಿ ಇದೆ ಅಂತ ಅನ್ಸುತ್ತೆ. ಆ್ಯಂಡ್ ಈ ಬಿಗ್ ಬಾಸ್ ಮನೇಲಿ ತುಂಬ ಜನ ಕಣ್ಣಂತೂ ರಕ್ಷಿತಾ ಶೆಟ್ಟಿಯವ್ರ ಮೇಲಿದೆ. ಆ್ಯಂಡ್ ಅದನ್ನು ಬಿಟ್ಟು ಕೂಡ ಹೊರಗಡೆ ಜನರು ಕೂಡ ತುಂಬ ಜನ ಹುಡುಗಿನ ಏಟ್ ಮಾಡೋರು ಇದ್ದಾರೆ. ಬಟ್ ಪ್ರೀತಿಸೋರ ಸಂಖ್ಯೆ ತುಂಬ ಜಾಸ್ತಿ ಕೂಡ ಆಗ್ತದೆ. ಒಳ್ಳೇದಾಗಲಿ. ಆ್ಯಂಡ್ ಇವತ್ತಿನ ಎಪಿಸೋಡ್ ಒಂದು ಒಳ್ಳೆ ಫನ್ ಇರುತ್ತೆ ಅಂತ ಅನಿಸುತ್ತೆ. ವೆಯ್ಟ್ ಮಾಡಿ ನೋಡೋಣ. ಈ ಪ್ರೋಮೋದಲ್ಲಿ ಎಲ್ಲರೂ ಖುಷಿಯಾಗಿರೋದು ನೋಡೋಕ್ಕೆ ಎಷ್ಟು ಖುಷಿಯಾಗುತ್ತೆ ಅಲ್ಲ. ಇದೇ ರೀತಿ ಎಲ್ಲರೂ ಕೂಡ ತಮಾಷೆ ಮಾಡಿಕೊಂಡು, ತರಲೆ ಮಾಡಿಕೊಂಡು, ಕಾಲು ಎಳ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ರೆ ಎಷ್ಟು ಚೆಂದ ಅಂತ ಅನಿಸುತ್ತೆ. ಬಟ್ ಆ ಥರ ಆಗಲ್ವೇ, ಸಿಚುವೇಶನ್ ಅನ್ನೋದು ಏನೆಲ್ಲ ಕ್ರಿಯೇಟ್ ಮಾಡಿಬಿಡುತ್ತೆ ಅಂತ ಅನಿಸ್ಬಿಡುತ್ತೆ ಒಂದ್ಸಲ. ಇಲ್ಲಿ ಯಾರು ಕೂಡ ಏನು ಎಲ್ಲರೂ ಫುಲ್ ಕೆಟ್ಟರು ಅಂತಲೂ ಅಲ್ಲ, ಆ ಸಂದರ್ಭಕ್ಕೆ ತಕ್ಕಂತೆ ಅವ್ರು ಯೋಚನೆ ಮಾಡೋದು ತಕ್ಕಂತೆ ಮಾತಾಡಿಕೊಂಡು ರಿಯಾಕ್ಟ್ ಮಾಡ್ಕೊಂಡು ಹೊರಟೋಗ್ಬಿಡ್ತಾರೆ. ಅಲ್ಲಿ ಒಂದಿಷ್ಟು ವಿಷಯಗಳಾಗಿ ಅದರಿಂದ ತುಂಬ ಹೇಟ್ ಕೂಡ ಆಗುತ್ತೆ, ನೆಗೆಟಿವ್ ಆಗಿ ಕೂಡ ಕಾಣಿಸ್ಕೋತಾರೆ. ಬಟ್ ನನಗೆ ಪರ್ಸನಲ್ ಅನ್ಸೋದು ಏನಪ್ಪ ಅಂದರೆ, ಇಲ್ಲಿ ಥರ ಖುಷಿಯಾಗಿ ಎಲ್ಲರೂ ಕೂಡ ತಮಾಷೆ ಮಾಡಿಕೊಂಡು ಈ ಥರ ಎಲ್ಲ ಟೈಮಲ್ಲಿ ಇದ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಎಪಿಸೋಡ್ ನೋಡೋಕ್ಕೆ ಅಂತ ಅನಿಸುತ್ತೆ. ಬಟ್ ಅದು ಹಂಗೆ ಆಗಲ್ಲ, ಹೋಗಲಿ ಬಿಡಿ. ಆ್ಯಂಡ್ ಇಲ್ಲಿ ಧ್ರುವಂಥವ್ರನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಅವರು ಒಂಥರ ಪಾಸಿಟಿವ್ ಆಗಿ ಕಾಣಿಸ್ಕೊತಿದ್ದಾರೆ ಗುರು. ಅದು ಹೆಂಗೆ ಅಂತಲೇ ಅರ್ಥ ಆಗಲ್ಲ. ವ್ಯಕ್ತಿ ಒಂಥರ ಮಿಸ್ಟ್ರಿ ಏನು ಅಂತಲೇ ಅರ್ಥ ಆಗಲ್ಲ. ಒಂದೊಂದು ತುಂಬ ನೆಗೆಟಿವ್ ಅಂತ ಅನ್ನಿಸ್ತಾರೆ, ಕೆಲವೊಂದು ತುಂಬ ಒಳ್ಳೆಯವರು ಅಂತ ಅನ್ನಿಸ್ತಾರೆ. ನಿಮಗೂ ಇದೇ ರೀತಿ ಪ್ರಾಬ್ಲಮ್ ಆಗ್ತಿದೆ ಗೈಸ್, ಅವ್ರನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ. ನನಗಂತೂ ಅವರ ಒಂಥರ ಮಿಸ್ಟೇಕಾಗಿ ಉಳ್ಕೊಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಏನಪ್ಪ ಅಂದರೆ ಇವಾಗ ಒಂದು ರೈಟ್ ಟ್ರ್ಯಾಕಲ್ಲಿದ್ದಾರೆ ಅನ್ನೋದು ಮಾತ್ರ ಕ್ಲಿಯರಾಗಿ ಗೊತ್ತಾಗ್ತದೆ. ಒಳ್ಳೆಯದಾಗಲಿ. ಆ್ಯಂಡ್ ಇದನ್ನು ಬಿಟ್ಟರೆ ಮೇಯ್ನಾಗಿ ಈಗ ಪ್ರೋಮೋ ಅಂತ ಬಂದರೆ ಅಲ್ಲಿ ಗಿಲ್ಲಿಯವ್ರಿಗೆ ಮೇಯ್ನಾಗಿ ಇರಲೇಬೇಕಾಗುತ್ತೆ. ಅದು ಕೂಡ ಕಾಮಿಡಿ ಅಂತ ಬಂದರೆ, ಸಂಡೇ ಅಂತ ಬಂದರೆ ಫಸ್ಟ್ ಪ್ರೋಮೋದಲ್ಲಿ ಗಿಲ್ಲಿ ಹೈಲೈಟ್, ಇದು ಕ್ಲಿಯರಾಗಿ ಗೊತ್ತಾಗ್ತದೆ. ಸೊ ಬೇರೆಯವರು ಕೂಡ ಏನಾದ್ರು ಮಾಡಿದ್ರೆ ಆಗುತ್ತೆ ಗುರು, ತಮಾಷೆ ತರಲೆಗಳಿದ್ರೆ ಚೆಂದ ಅಂತ ಅನಿಸುತ್ತೆ. ಅದಾಗ್ತಾಯಿಲ್ಲ ಈ ಸೀಸನಲ್ಲಿ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾರು ಮಾಡ್ತಾರೆ ಹೆಂಗೆ ಕತೆ ಅಂತ. ಆ್ಯಂಡ್ ಎಪಿಸೋಡ್ ರಿವ್ಯೂ ಸೊ ಆದಷ್ಟು ಬೇಗ ಸಿಗೋಣ. ಆ್ಯಂಡ್ ನೆನ್ನೆ ಎಪಿಸೋಡ್ ಬಗ್ಗೆ ಏನಾದ್ರು ಇತ್ತು ಅಂದರೆ ಅದ್ರ ಬಗ್ಗೆ ಡೀಟೇಲಾಗಿ ಮಾತಾಡಬೇಕು, ಯಾವುದೋ ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡಿ, ಅದ್ರ ಬಗ್ಗೆ ಮಾತಾಡೋಣ ಡೀಟೇಲಾಗಿ. ಓಕೆನಾ, ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.